ಕಸಬರಿಗೆ ಇಲ್ಲೇ ಇಟ್ಟೆ. ಮುಂಜಾನೆ ಹೊತ್ಲೆ ಕಸ ಹೊಡಿಬೇಕು ಅಂತೇಳಿ ಇಲ್ಲೇ ಒಗ್ದಿದ್ದೆ ರಾತ್ರಿ ಕಸನ. ಕಸ ಅಂತ ಕಸಬರಿಗಿನ ಏನು ಕಾಣವಲ್ದಲ್ಲ. ಹ್ಞೂ ಎಲ್ಲಿ ಹೋತೆ? ಮಕ್ಕಳು ಬಂದು ಖುಷಿಗೆ ನನಗೇನು ತಲೆನ ಓಡವಲ್ದಲ್ಪ, ನೆನಪಿನ ಶಕ್ತಿನ ಹೋದಂಗಾಗೈತಲ್ಲ. ಅಲ್ಲ ನಿನ್ನೆ ಎಲ್ಲಿಟ್ಟೆ ಅನ್ನೋದು ಗೊತ್ತಾವಲ್ದಲ್ಲ. ನನ್ನ ಎರಡು ಮಕ್ಕಳು ಬಂದಾವು ಅಂತೇಳಿ ಖುಷಿಗೆ ರಾತ್ರಿ ಎಲ್ಲ ಬರೀ ನಿದ್ದಿನೇ ಮಾಡಿಲ್ಲ ಅಡಿನ. ಅಯ್ಯ ಅವ್ರು ಪೊಲೀಸ್ರೇ? ಹೌದು ಯಪ್ಪ. ಅಂದ್ರ ನಿನ್ನೆ ನನ್ನ ಮಕ್ಕಳು ತಪ್ಪಿಸ್ಕೊಂಡ್ ಜೈಲಿಂದ ಹುಡ್ಕ್ಯಾಡ್ಕೊಂತ ಬಂದಾರಣ ಅವ್ರು. ಹೌದು, ನನ್ನ ಮಕ್ಕಳನ್ನ ಹುಡ್ಕೊಂತ ಬಂದಾರ ಇವ್ರು. ನನ್ನ ಮಕ್ಕಳರ ಭಾಳ ಇನ್ನೋಸೆಂಟ್ ಅವು. ಅವಕ್ಕೇನೇನು ಗೊತ್ತಿಲ್ಲ. ಅಲ್ಲ ಅಂತವ್ರನ್ನ ಎಳ್ಕೊಂಡು ಹೋಗಿ ಏನು ಮಾಡ್ತಿದ್ದಾರೆ ಇವ್ರು ಪೊಲೀಸರು ಅಂತೇನೆ ನಾನು. ನನ್ನ ಮಕ್ಕಳು ಅಷ್ಟು ಮುದ್ದು ಮಕ್ಕಳವು, ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಜೈಲಿನ ಒಕ್ಕಟ್ಟೆ ಏನು ಮಾಡ್ತಿದ್ದಾರೆ ಅಂತೀನಿ. ಅಲ್ಲ ದೊಡ್ಡ ದೊಡ್ಡ ಕೋಟಿ ಗಂಟ್ಲೆ ಇಲ್ಲ, ಕೋಟಿ ಗಂಟ್ಲೆ ರೊಕ್ಕ ಹೊಡೆಯೋರನ್ನ ಬಿಡ್ತಾರೆ. ಇವ್ರು ಸಣ್ಣ ಪುಟ್ಟ ಕಳು ಮಾಡೋರನ್ನ ಹಿಡಿತಾರ ನೋಡಿ ಇವ್ರು. ಯಪ್ಪ ಮೊದಲು ನನ್ನ ಮಕ್ಕಳನ್ನ ಅಡ್ಕೊ ಅಂತ ಹೇಳ್ಬೇಕಪ್ಪ. ಇಲ್ಲೇ ನಾನು ಯೋಚನೆ ಮಾಡ್ಕೊಂತ ನಿಂದಿರಬಾರ್ದು. ಪಟ್ಟ ಹೋಗಿ ನನ್ನ ಮಕ್ಕಳನ್ನ ಅಡ್ಕೊ ಅಂತ ಹೇಳ್ಬೇಕು. ಏ ಮಕ್ಕಳ್ರೆ, ಸಂಖ್ಯಾ, ಏ ಬಾಳ್ಯಾ, ಓಬೇ, ಏ ಪೊಲೀಸರು ಬಂದಾರಲ್ಲ ನಿಮ್ಮನ್ನ ಹುಡ್ಕೊಂಡು ಪಟ ಪಟ ಅಡ್ಕೋರಿ. ಎಲ್ಲರ ಅವು ಡ್ರಮ್ಮಿನ ಬುಡಕ್ಕೆ ಎಲ್ಲರ ಅಡ್ಕೋರಿ ಪಟ ಪಟ. ಏನ್ ಬೇ? ಹೌದಾ? ಪಟ ಪಟ ಅಡ್ಕೋರಿ, ಟೈಮ್ ಇಲ್ಲ. ಓಬೇ ಅಂದಂಗ ನಾವು ಅವತ್ತು ಅವ್ ಗಿಡ್ಡನ್ನ ಇಲ್ಲೇ ಹಿಡ್ಕೊಂಡಿದ್ವಲ್ಲ, ನಾವು ಇಲ್ಲೇ ಮಕ್ಕೊಂಡಿದ್ನಲ್ಲ ಅವ. ಹೌದ್ರಿ ಸರ್, ಇಲ್ಲೇ ಟೇಬಲ್ ಮೇಲೆ ಮಕ್ಕೊಂಡಿದ್ದಾರೆ ಅವ. ನನಗೆ ಅನ್ಸಿದ ಮಟ್ಟಿಗೆ ಈ ಏರಿಯಾನ ಅವಂದ್ ಅನಿಸ್ತತಿ. ಇದೇ ಏರಿಯಾದವನರಿ ಅವ. ತಿನ್ನಾಕ ಊಟ ಇರಂಗಿಲ್ಲ, ಇರಾಕ್ ಮನಿ ಇರಂಗಿಲ್ಲ ಅಂತ ಓನಿನೇ ಅಲ್ರಿ ಇದು. ಇಲ್ಲೇ ಇರ್ಬೋದ್ರಿ ಅವ. ಆದ್ರೆ ಇಲ್ಲಿ ಮನಿ ಭಾಳ ಅದಾವಲ್ಲ, ಯಾವ ಮನಿ ಅಂತ ಕಂಡಿಡಿನ ಅವನ್ನ? ಇಲ್ಲಿ ಟೇಬಲ್ ಮೇಲೆ ಮಕ್ಕೊಂಡ ನಂದು ಇದೇ ಮನಿ ಇರ್ತತ್ರಿ. ಹೌದಲ್ಲ ಸರ್, ಅಲ್ಲೊಬ್ಬಕ್ಕೆ ಮುದಿಕ್ ಬರಾಕತ್ತಾಳ ನೋಡ್ರಿ ಸರ್, ಕೇಳುಂತಳ್ರಿ. ಏ ಅಮ್ಮ ಬಾಯಿಲೆ. ಏನ್ರಿ ಸರ? ಬಾರಮ್ಮ ಇಲ್ಲೇ. ಹ್ಞೂನ್ರಿ. ಏನ್ರಿ ಸರ ಕರೆದ್ರಿ? ನೀನು ಇದೇ ಓಣಿಯಾಕೇನ? ಹ್ಞೂನ್ರಿ ಸರ. ಯಾಕ್ರಿ? ಈ ಓಣ್ಯಾಗ ಎಷ್ಟು ದಿನ ಆತ್ ನೀನು ಇರಕತ್ತಿ? ಎಷ್ಟು ವರ್ಷದಿಂದ ಇರಕತ್ತಿ? ಸರ ಇಲ್ಲಿ ಹುಟ್ಟಿ ಬೆಳೆದಾಗಿಂದ ಅಂದ್ರಿ ನಮ್ಮ ಅಪ್ಪ ಅಮ್ಮ ಕಾಲದಿಂದ ನಾವು ಇಲ್ಲೇ ಅದೇವ್ರಿ. ಹೌದಾ? ಇಲ್ಲಿ ಯಾರನ್ನಾರ ಗಿಡ್ಡನವ್ರನ್ನ ನೋಡಿಯೇನ? ಗಿಡ್ಡಕ್ಕೆ ಪೂರ್ತಿ ಗಿಡ್ಡಕ್ಕೆ ಇರ್ತಾರ ನೋಡು, ಪೂರ್ತಿ ಗಿಡ್ಡನು ಇಬ್ರು ಗಂಡು ಮಕ್ಕಳು ನೋಡಿಯೇನ? ಅವ್ರ ಹೆಸರು ಗೊತ್ತೈತಿ, ಸಂಖ್ಯಾ ಬಾಳ್ಯ ಅಂತ ಹೇಳಿ. ನೋಡಿಯೇನ? ಸರ್, ಈಕಿ ಹೆದರುದ್ ನೋಡಿದ್ರಿ ಈಗ ಗೊತ್ತಿರೋಂಗೆ ಕಾಂತತ್ರಿ ಸರ್. ನೋಡ್ರಿ ಇಲ್ಲಿ ಮುಖ ಎಷ್ಟು ಶಾಕ್ ಕೊಡದ. ಯಾಕಮ್ಮ ಕೇಳಿದ್ರೆ ಅಷ್ಟೇ ಶಾಕ್ ಹೊಡ್ಯಾಕತ್ತಿ? ಯಾಕ ಗೊತ್ತೈತೇನ ಅವ್ರು ಯಾರಂತ ಹೇಳಿ ನಿನಗೆ? ಇಲ್ರಿ ಸರ್, ನನಗೆ ಗೊತ್ತಿಲ್ರಿ. ಕರೆ ಹೇಳಮ್ಮ. ಗಿಡ್ಡನವ್ರು ಇಬ್ರು ಇರ್ತಾರ ನೋಡು, ಸಂಖ್ಯಾ ಬಾಳೆ ಅವ್ರ ಹೆಸರು. ಗಿಡ್ಡನವ್ರು ಇದವನೇನಾರ ಇಲ್ಲೇ ಹಿಡ್ಕೊಂಡು ಹೋಗಿದ್ವಿ ನಾವು, ಕೊಡ್ರವ್ರು. ಏನು ಅವ ಒಬ್ಬನ್ ಹಿಡ್ಕೊಂಡು ಹೋಗಿದ್ವಿ, ಇನ್ನೊಬ್ಬವ ಮೋಸ ಮಾಡಿ ಅವನ್ನ ತಪ್ಪಿಸ್ಕೊಂಡು ಹೋಗಂಗೆ ಮಾಡ್ಯಾನ. ಇಬ್ರು ಎಸ್ಕೇಪ್ ಆಗ್ಯಾರವ್ರು. ಏನು ಅವ್ರು ಸೀದಾ ಇಲ್ಲೇ ಬಂದಾರಂತ ನಮ್ಗೆ ಅನುಮಾನ ಐತಿ. ಅದಕ್ಕೆ ಈ ಓಣ್ಯಾಗ ಅದಾರ ನಂತರ ಗಿಡ್ಡನರು. ಸರ ಇಲ್ಲಿ ಗಿಡ್ಡನವ್ರು ಯಾರು ಇಲ್ರಿ ಸರ್, ಅಷ್ಟು ಗಿಡ್ಡನವ್ರು ಯಾರು ಇಲ್ರಿ. ಎಲ್ಲ ನನ್ನ ಹೈಟ್, ನನಗಿಂತ ಹೈಟ್ ಹಿಂಗೆ ಅದಾರ ರೀ. ಅಷ್ಟು ಗಿಡ್ಡನವ್ರು ಯಾರು ಇಲ್ಲ ಬಿಡ್ರಿ ಸರ್. ಕರೆ ಹೇಳಮ್ಮ. ಅಯ್ಯ ಸರ, ಸುಳ್ಳು ಹೇಳ್ಯಾರ ಏನು ಆಗೋದೈತ್ರಿ ಸರ್. ಆಮೇಲೆ ಇನ್ನೊಂದು ಏನಂದ್ರಿ, ಈ ಓಣ್ಯಾಗ ಅಂತ ಕಳ್ರ ಪಳ್ರ ಯಾರು ಇಲ್ರಿ ಸರ್. ಎಲ್ಲ ದುಡ್ಕೊಂಡು ತಿನ್ನೋರಿ, ಎಲ್ಲ ಕೂಲಿ ನಾಲಿ ಮಾಡಿ ತಿನ್ನೋರಿ. ಆದ್ರೆ ಮಾನ ಮರ್ಯಾದೆ ಅನ್ಸುತ್ತಾರ್ರಿ. ಆದರೆ ಕಳ್ತನ ಅಂತ ನಮ್ಗೆ ಗೊತ್ತಿಲ್ಲ ಬಿಡ್ರಿ ಸರ್. ಅಂಥದ್ದೆಲ್ಲ ನಾವು ಕೇಳೋನು ಇಲ್ಲ. ಏನೇ ಇದ್ರೂ ಇನ್ನೂ ಬೇಡ್ಕಾರ ಭಿಕ್ಷೆ ಬೇಡ ತಿಂತಾರ. ಕಳ್ತನ ಗಿಳ್ತನ ಇಲ್ಲ ಬಿಡ್ರಿ ಸರ್. ನೀ ಹೇಳಕತ್ತಿದ್ ಕರೆಯನಮ್ಮ? ಹೌದ್ರಿ ಸರ್, ನಾ ಕರೆನೇ ಹೇಳತ್ತೀನಿ. ಬೇಕಾರೆ ನೀವು ಹುಡ್ಕೊಂತಿದ್ರೆ ಹುಡ್ಕೋರಿ ಅನ್ನ. ಬೇಕಾರೆ ಸುಳ್ಳು ಹೇಳಕತ್ರೆ ನೀವು ಇಡೀ ಓಣಿನ ಹುಡುಕ್ರಿ. ಅಂತಾರೆ ಗಿಡ್ಡನರ್ ಯಾರು ಸಿಗಂಗಿಲ್ರಿ, ಎಲ್ಲ ಹೈಟ್ ಅನ್ನೋರು ಸಿಗ್ತಾರೆ. ಯಾಕಂದ್ರೆ ನಾವು ಮೊನ್ನೆರ ಇಲ್ಲಿ ಗಿಡ್ಡನವನ್ನ ಹಿಡ್ಕೊಂಡು ಎಳ್ಕೊಂಡು ಹೋಗ್ಯಾವ. ಅದಕ್ಕೆ ಇಲ್ಲೇ ಸಿಕ್ಕಾಮ. ಅದಕ್ಕೆ ಈಗ ನೀನು ನೋಡಿಲ್ಲನ ಅಂತಾರನ? ಹೌದೇನ್ರಿ ಸರ್? ಏನನ್ರಿಪ್ಪ, ನಾವು ಊರಿಗೆ ಹೋಗಿದ್ದೀವಿ ರೀ, ಈಗ ನಿನ್ನೆ ಬಂದೇವ್ರಿ. ನಮಗೂ ಏನು ಗೊತ್ತಿಲ್ರಿ ಸರ್. ನಿಮ್ಮ ಮನೆಗೆ ಯಾರು ಇರ್ತಾರಮ್ಮ? ನಮ್ಮ ಮನೆಗೆ ನಾನು ಒಬ್ಬಕ್ಕೆ ಇರ್ತೀನಿ ರೀ ಸರ್. ಒಬ್ಬಕ್ಕೆ ಇರ್ತಿ? ಗಂಡ ಮಕ್ಕಳು? ಅಂದ್ರೆ ಸರ್, ಗಂಡ ಇನ್ನೂ ಮಕ್ಕಳು ಸಣ್ಣ ಇರುವಾಗ ಬಿಟ್ಟು ಹೋಗ್ಬಿಟ್ಟಾನ್ರಿ. ಮಕ್ಕಳು ಹೆಣ್ಣು ಮಕ್ಕಳು ಹುಟ್ಟ್ಯಾರ್ರಿ ನನಗೆ. ಅವ್ರನ್ನ ಲಗ್ನ ಮಾಡಿ ಕೊಟ್ಟೇನ್ರಿ. ಬೇರೆ ಊರಾಗ ಅದಾರಿ ಸರ್ ಅವರು, ಇಲ್ಲಿಲ್ರಿ. ಹಾಗಾಗಿ ಒಬ್ಬಕ್ಕೆ ಅದೇನ್ರಿ ಸರ್. ಹೌದಾ? ಹ್ಞೂ ರೀ ಸರ್. ಈ ಓಣ್ಯಾಗ ಸುಮಾರು ಎಷ್ಟು ಜನ ಅದಾರವ? ಗೊತ್ತಿಲ್ರಿ ಸರ್, ನಾನು ಲೆಕ್ಕ ಮಾಡಿಲ್ರಿ. ಒಟ್ಟು ಬರೋರು ಬರ್ತಿರ್ತಾರ, ಹೋಗೋರು ಹೋಗ್ತಿರ್ತಾರ. ಬೇರೆ ಊರಾಗ ದುಡ್ಕೊಳಕ್ಕೆ ಹೋಗ್ತಾರ್ರಿ, ಬೇರೆ ಊರಿಂದ ಇಲ್ಲಿ ಬಂದಿರ್ತಾರ್ರಿ. ಯಾರು ಅಷ್ಟು ಲೆಕ್ಕ ಹಿಡ್ದಿಲ್ರಿ ನಾನು. ಸರಿ ತಗೋ, ಗೊತ್ತಿಲ್ಲ ನಕತ್ತಲ್ರಿಕಿ. ಸರ್, ಅವ್ರನ್ನ ಹಿಡಿಯೋ ರೀತಿ ಹಿಡಿಬೇಕ್ರಿ. ಹೆಂಗೆ ಕೇಳ್ಕೊಂತ ಅಡ್ಡಾಡಿದ್ರೆ ರೂಪಾಯಿ ಇಲ್ರಿ ಸರ್. ನಾವು ಬೇರೆ ರೀತಿನೇ ಹಿಡಿಯೋದು ತಗೋರಿ ಸರ್. ಹೌದಾ? ಸರಿ ತಗೋರಿ. ಹಂಗಂದ್ರೆ ಹೋಗೋಣಲ್ಲ ಮನೆಗೆ ಸ್ಟೇಷನ್ಗೆ? ಸರ್, ಸ್ಟೇಷನ್ಗೆ ಹೋಗಿ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ವಾಪಸ್ ಬರೋಣ್ರಿ ಸರ್. ಇಲ್ಲೇ ಅಂದ್ರೆ ಇಲ್ಲೇ ಅಲ್ರಿ ಸರ್, ಒಟ್ಟು ಹುಡ್ಕೊಂಡ್ರಿ ಸರ್. ಸಿಗ್ತಾರ್ರಿ ಅವ್ರು. ಅಷ್ಟ ಮಾಡೋಣ ತಗೋರಿ. ನಡ್ರಿ ಹೋಗೋಣ. ನಡ್ರಿ ಸರ್. ಯಪ್ಪ, ಮತ್ತೇನು ಪ್ಲ್ಯಾನ್ ಮಾಡಕತ್ತಾರಪ್ಪ ಇವ್ರು? ಅಲ್ಲ ನನ್ನ ಮಕ್ಕಳನ್ನ ಈಗ ಅಲ್ಲಿ ಅಡ್ಕೊಂತ ಹೇಳಿದೆ, ಅಡ್ಕೊಂಡು ಕುಂತ್ವು.
ಈಗ ಮತ್ತೆ ಮಾಸ್ಟರ್ ಪ್ಲ್ಯಾನ್ ಮಾಡಿ ಮತ್ತೆ ರಾತ್ರಿ ಗೀತ್ರಿ ಬನ್ನಿ ಗೊತ್ತಿಲ್ದಂಗೆ ಬನ್ನಿ ಮಾಡಿದ್ರೆ ಹಿಂಗೆಪ್ಪ ನನ್ನ ಮಕ್ಕಳನ್ನ ಹಿಡ್ಕೊಂಡು ಹೋಗ್ತಾರೆ ಇವ್ರು. ಹಾಂ ಮತ್ತಿನ್ನೇನು ಬೇರೆ ಊರಿಗೆಲ್ಲರೂ ಕಳಿಸ್ಲೇನ ಮತ್ತೆ ಏನು ಮಾಡಲಿ? ಅಷ್ಟ ಮಾಡ್ತೇನೆ ಸುಳ. ನಾನು ನನ್ನ ಮಕ್ಕಳನ್ನ ಮತ್ತೆ ಹೋಗಿ ಜೈಲ್ನಾಗ ಇಡಕ್ಕೆ ಇಷ್ಟ ಇಲ್ಲ. ಬಡ ಅವ್ರನ್ನ ಬೇರೆ ಊರಿಗೆ ಸ್ವಲ್ಪ ದಿನ ಕಳಿಸ್ಬಿಡ್ತೇನೆ. ಆಮೇಲೆ ಸ್ವಲ್ಪ ಇದು ತಣ್ಣಗಾಗಲಿ, ಅವ್ರು ಹುಡ್ಕೋದು ಬಿಡಲಿ ವ್ಯಾಸರಾಗಿ, ಆಮೇಲೆ ಮತ್ತೆ ಹೊಳ್ ಕರ್ಸ್ಕೊತೇನೆ. ಹಾಂ